ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಇಂಗ್ಲೀಷ್ ಸಿಂಪತಿ ಅನ್ನುವಂತಹ ಪದ್ಯವನ್ನು ನೋಡೋಣ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಜೊತೆಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಒಂದು ನೋಟ್ಸ್ ಮಿಸ್ ಆಗಲ್ಲ, ಪಾಠ ಪದ್ಯಗಳು ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸಹಾನುಭೂತಿ ಅನ್ನುವಂತಹ ಒಂದು ಪದ್ಯ, ಇಂಗ್ಲೀಷು 6th ಸ್ಟ್ಯಾಂಡರ್ಡ್ದು. ಓಕೆ, ಹಿಯರ್ ವಿ ಹ್ಯಾವ್ ಅ ಪ್ರಿಪ್ರೇಟರಿ ಆಕ್ಟಿವಿಟಿ. ರೀಡ್ ದ ಸ್ಟೋರಿ ಗಿವನ್ ಬಿಲೋ ಆ್ಯಂಡ್ ಸಜೆಸ್ಟ್ ಅ ಸೂಟೇಬಲ್ ಟೈಟಲ್ ಟು ಇಟ್. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದನ್ನು ಓದ್ಬಿಟ್ಟು ಇದಕ್ಕೆ ಹೊಂದುವಂಥ ಒಂದು ಟೈಟಲ್ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ವಿಡಿಯೋನ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಡೋಂಟ್ ಸ್ಕಿಪ್ ಎನಿವೇರ್. ಓಕೆ, ತುಂಬ ಸಿಂಪಲ್ಲಾಗಿ ಸುಂದರವಾಗಿ ಇರ್ತಕ್ಕಂತಹ ಒಂದು ಪದ್ಯ ಇದು. ಓಕೆ, ನೋಡೋಣ ಬನ್ನಿ, ಲೆಟ್ಸ್ ಬಿಗಿನ್. ಅ ಸ್ವೀಟ್ ಲಿಟಲ್ ಗರ್ಲ್ ಸೇಸ್ ಅ ಥಿನ್ ಲಿಟಲ್ ಬರ್ಡ್ ಇನ್ ಅ ಪಾರ್ಕ್. ಒಂದು ಉದ್ಯಾನವನದಲ್ಲಿ ಒಂದು ಚಿಕ್ಕ ಮಗು, ಮುದ್ದಾದಂತಹ ಒಂದು ಪುಟ್ಟ ಹುಡುಗಿ ಒಂದು ಪುಟ್ಟ ಹಕ್ಕಿಯನ್ನು ನೋಡ್ತಾಳೆ. ಓಕೆ, ಶಿ ಈಸ್ ಫಿಲ್ಡ್ ವಿತ್ ಸಿಂಪತಿ ಫಾರ್ ದ ಲಿಟಲ್ ಬರ್ಡ್. ಅವಳಿಗೆ ಆ ಪಕ್ಷಿಯನ್ನು ನೋಡಿದ ತಕ್ಷಣ, ಆ ಪುಟ್ಟ ಮುದ್ದಾದ ಹುಡುಗಿಗೆ ಸಿಂಪತಿ ಬರ್ತದೆ, ಮನಸ್ಸಲ್ಲಿ ಸಹಾನುಭೂತಿ, ಕರುಣೆ ಬರ್ತದೆ. ಏನಕ್ಕೆ ಅಂತಂದರೆ ನೋಡಿ, ಶಿ ಥಿಂಕ್ಸ್ ದ್ಯಾಟ್ ದ ಬರ್ಡ್ ಮಸ್ಟ್ ಬಿ ಫೀಲಿಂಗ್ ವೆರಿ ಕೋಲ್ಡ್ ಸಿನ್ಸ್ ಇಟ್ ಹ್ಯಾಸ್ ನೋ ಕ್ಲಾತ್ಸ್. ಸ್ವೀಟ್, ಹೌ ಸ್ವೀಟ್ ಅಲ್ಲ. ಇಲ್ಲಿ ನೋಡಿ, ಆ ಹುಡುಗಿಗೆ ಆ ಪಕ್ಷಿಯನ್ನು ನೋಡಿ ಸಹಾನುಭೂತಿ ಏನಕ್ಕೆ ಬರ್ತದೆ ಅಂದರೆ, ಆ ಪಕ್ಷಿಗೆ ಬಟ್ಟೆ ಇಲ್ಲ ಹಾಕೊಳ್ಳಿಕ್ಕೆ ಮೈ ಮೇಲೆ. ಪಾಪ ಬಟ್ಟೆ ಹಾಕೊಳ್ಳದೇ ಇರೋ ಕಾರಣ ಅದಕ್ಕೆ ಕೋಲ್ಡ್ ಅನ್ನಿಸ್ತಾ ಇದೆ, ತಣ್ಣಗೆ ಅನ್ನಿಸ್ತಾ ಇರ್ಬೋದೇನೋ ಅಂತ ಅವಳು ಕರುಣೆ ಪಡ್ತಾಳೆ. ದ ಬರ್ಡ್ ಟು ಫೀಲ್ಸ್ ಡೀಪ್ ಸಿಂಪತಿ ಫಾರ್ ದ ಲಿಟಲ್ ಗರ್ಲ್. ಆ ಪಕ್ಷಿಗೂ ಕೂಡ ಆ ಸಣ್ಣ ಹುಡುಗಿನ ನೋಡಿ ಅದಕ್ಕೂ ಸಹಾನುಭೂತಿ ಬರ್ತದೆ, ಪಕ್ಷಿಗೂ ಕರುಣೆ ಬರ್ತದೆ ಆ ಹುಡುಗಿನ ನೋಡಿ. ಯಾಕೆ ಬಂತು ಹುಡುಗಿ ಮೇಲೆ ಪಕ್ಷಿಗೆ? The bird thinks that the little girl does not have a single feather on her body. Wow. ಆ ಪಕ್ಷಿ ನೋಡಿ, so she must be feeling very cold. ಸೂಪರ್. ಆ ಪಕ್ಷಿಗೆ ಏನನ್ನಿಸ್ತದೆ ಆ ಹುಡುಗಿನ ನೋಡಿ, ಅವಳಿಗೆ ಗರಿಗಳಿಲ್ಲ, ರೆಕ್ಕೆ ಇಲ್ಲ, ಅವಳಿಗೆ ಒಂದು ರೆಕ್ಕೆ ಕೂಡ ಇಲ್ಲ. ಪಾಪ ಆ ಅವಳಿಗೆ ತಂಪು ಅನ್ನಿಸ್ತಿರ್ಬೋದೇನೋ, ತಣ್ಣಗಾಗ್ತಿರ್ಬೋದೇನೋ ಅಂತ ಪಾಪ ಅಂತ ಆ ಪಕ್ಷಿಗೂ ಆ ಹುಡುಗಿನ ನೋಡಿ ಸಿಂಪತಿ ಬರ್ತಾ ಇದೆ. ದಸ್ ಬೋತ್ ದ ಲಿಟಲ್ ಗರ್ಲ್ ಆ್ಯಂಡ್ ದ ಲಿಟಲ್ ಬರ್ಡ್ ಸೇವರ್ ಥಿಂಕಿಂಗ್ ಆಫ್ ಈಚ್ ಅದರ್ಸ್ ಪೇನ್. ಇಲ್ಲಿ ಆ ಸಣ್ಣ ಹುಡುಗಿ, ಆ ಸಣ್ಣ ಪಕ್ಷಿ ಇಬ್ಬರು ಒಬ್ರಿಗೊಬ್ರು ಅದಕ್ಕೆ ನೋವಾಗ್ತಿದೆ ಏನೋ ಅಂತ ಪಕ್ಷಿ, ಆ ಹುಡುಗಿಗೆ ನೋವಾಗ್ತಿದೆಯೇನೋ ಅಂತ ಆ ಪಕ್ಷಿ. ಸೊ ಈ ಥರ ಒಬ್ರಿಗೊಬ್ರು ನೋವನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ದ್ಯಾಟ್ ಮೀನ್ಸ್ ಒಬ್ರಿಗೆ ಅರ್ಥ ಆಗುತ್ತೆ ಅನ್ನೋವಾಗ ಅಲ್ಲಿ ಸಿಂಪತಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅಲ್ಲಿ ಸಹಾನುಭೂತಿ, ಸಾಫ್ಟ್ ಮೈಂಡ್ ಸೆಟ್ ಇರೋರಿಗೆ ಮಾತ್ರ ಅದು ಆ ಥರ ಆಗಲಿಕ್ಕೆ ಸಾಧ್ಯ. ಓಕೆ, ಆ್ಯಂಡ್ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ್ಯಾಟ್ ಪೋಯಮ್. ಓಕೆ, ಪದ್ಯ ನೋಡೋಣ ಬನ್ನಿ. ಫಸ್ಟ್ ಸ್ಟ್ಯಾಂಜ ನೋಡಿ ಏನಿದೆ ಅಂತಂದರೆ, ಐ ಲೇ ಇನ್ ಸ್ಯಾರೋ ಡೀಪ್ ಡಿಫ್ರೆಸ್ಡ್ ಮೈ ಗ್ರೀಫ್ ಪ್ರೌಡ್ ಮ್ಯಾನ್ ಹಿಯರ್ಡ್. ಇಲ್ಲಿ ಲೇಖಕರು ಹೇಳ್ತಾರೆ, ನಾನು ತುಂಬ ದುಃಖದಲ್ಲಿದ್ದೆ, ತುಂಬ ನಿರಾಸೆನಲ್ಲಿದ್ದೆ. ಸೊ ಇನ್ ದ್ಯಾಟ್ ಟೈಮ್ ಅವರು ಏನು ನೋಡ್ತಾರೆ, ಆ ಟೈಮಲ್ಲಿ ಒಬ್ಬ ಶ್ರೀಮಂತ ಮತ್ತು ಅಹಂಕಾರಿ ವ್ಯಕ್ತಿಯನ್ನು ನೋಡ್ತಾರೆ. His looks were cold. He gave me gold, but not a kindly word. ಆ ಶ್ರೀಮಂತ ವ್ಯಕ್ತಿ ಕಷ್ಟದಲ್ಲಿರೋಂತಹ ಈ ಕವಿಗೆ ಸಹಾಯ ಮಾಡ್ತಾನೆ, ಬಂಗಾರ ಕೊಡ್ತಾನೆ, ಬಟ್ ನಾಟ್ ಒಂದು ಕೈಂಡ್ ವರ್ಡ್ ಹೇಳಲ್ಲ, ಪ್ರೀತಿಯಿಂದ ಒಂದು ಒಳ್ಳೆ ಮಾತು, ಸಹಾನುಭೂತಿ ಏನೂ ಹೇಳಲ್ಲ. ಹಣ ಕೊಟ್ಟರೂ ಕೂಡ ಪ್ರೀತಿ ಮಾತು ಇಲ್ಲದೆ ಇದ್ದರೆ ಅದು ಸಂಪೂರ್ಣ ಸಹಾಯ ಆಗೋದಿಲ್ಲ ಅನ್ನೋದು ಇಲ್ಲಿ ನಮಗೆ ಲೇಖಕರು ಹೇಳಕ್ಕೆ ಹೋಗ್ತಿದ್ದಾರೆ. ಈವನ್ ನೀವು ಎಷ್ಟೇ ದಾನ ಧರ್ಮ ಮಾಡಿದ್ರು, ಎಷ್ಟೇ ಪುಣ್ಯ ಕಾರ್ಯ ಮಾಡಿದ್ರೂ ಮಾಡೋ ಒಂದು ಸ್ವಲ್ಪ ಸಣ್ಣ ದಪ್ಪಿಂದ ಆ ಎಲ್ಲ ಪುಣ್ಯ ಅಳಿಸಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಡಿಪೆಂಡ್ ಆನ್ ದ್ಯಾಟ್ ಕರ್ಮ. ಓಕೆ, ಸೊ ದ್ಯಾಟ್ ಎಷ್ಟೇ ನೀವು ಶ್ರೀಮಂತಿಕೆ ಇದ್ದರೆ ಏನು, ಎಷ್ಟೇ ಅಧಿಕಾರ ಇದ್ದರೆ ಏನು ಅಲ್ವಾ. ಸೊ ಒಂದೀಟು ಒಬ್ಬರ ಬಗ್ಗೆ ಸಹಾನುಭೂತಿ ಇಲ್ಲ ಅಂತಂದರೆ, ಸೊ ಅದನ್ನೇ ಹೇಳಿದ್ದು ಕೃಷ್ಣಾಷ್ಟಕಮಲ್ಲಿ ಕೃಷ್ಣ ಋಷಿ ಮುನಿಗಳು ಹೇಳಿದ್ದು, ಮನ್ನಾಥೋ ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ.
ತನ್ನೊಳಗಿರುವಂತಹ ಆತ್ಮನೇ ಎಲ್ಲರ ಆತ್ಮನು ಅಂತ ಯಾರು ತಿಳ್ಕೊಳ್ತಾರೋ ದ್ಯಾಟ್ ಮೀನ್ಸ್ ಅದು ಅಲ್ವಾ. ಸೊ ಹಾಗೆ ಒಂದು ಕರುಣೆ ಇಲ್ಲ, ಒಂದು ಅನುಕಂಪ ಇಲ್ಲ, ಅಥವಾ ಇದು ನಂದಲ್ಲ, ಭಗವಂತ ನನಗೆ ಕೊಟ್ಟಿದ್ದು ನಾನು ಕೊಡ್ತಾ ಇದ್ದೀನಿ ಅನ್ನೋ ಬ್ರಾಡ್ ಮೈಂಡೆಡಿಂದ ಕೊಡೋ ಅಂತಹ ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿಗಳು ತುಂಬ ರೇರು, ಸಿಗೋದಿಲ್ಲ, ಬಹಳ ರೇರ್. ಓಕೆ, ಸೊ ಇಲ್ಲ ಶ್ರೀಮಂತ ವ್ಯಕ್ತಿ ಬಂಗಾರ ಕೊಟ್ಟ, ನಾಟ್ ಓನ್ಲಿ ಮನಿ, ಬಂಗಾರ ಕೊಟ್ಟ, ಬಟ್ ಒಂದು ನಾಟ್ ಅ ಕೈಂಡ್ಲಿ ವರ್ಡ್, ಒಂದು ಸಹಾನುಭೂತಿ ಅಥವಾ ಪ್ರೀತಿಯ ಮಾತು ಇಲ್ಲ. ಅದಿಲ್ಲ ಅಂದರೆ ದಾನ ಅನಿಸ್ಕೊಳ್ಳಲ್ಲ. ಹೌದು, ಅದು ಉಪಯೋಗಕ್ಕೆ ಬಾರದೇ ಇರುವಂತಹ ದಾನ ಅದು. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಜಾ ನೋಡಿ. ಮೈ ಸ್ಯಾರೋ ಪಾಸ್ಡ್, ಐ ಪೇಡ್ ಹಿಮ್ ಬ್ಯಾಕ್ ದ ಗೋಲ್ಡ್ he gave to me, then stood erect and spoke my thanks and blessed his charity. ಸೊ ಈ ಸೆಕೆಂಡ್ ಸ್ಟ್ಯಾಂಜಾನಲ್ಲಿ ಏನು ಹೇಳ್ತಾರೆ, ಫಸ್ಟ್ನೇ ಸ್ಟ್ಯಾಂಜಾ ನೋಡಿದ್ರಲ್ವಾ. ಸೊ ಸಹಾನುಭೂತಿ ಪ್ರೀತಿ ಇಲ್ಲದೆ ಇರುವಂತಹ ಮಾತು ಎದಕ್ಕೂ ಅದು ಉಪಯೋಗ ಇಲ್ಲದೆ ಇರುವಂಥದ್ದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ನಿರ್ದಿಷ್ಟವಾದಂತಹ ಬ್ರಾಡ್ ಮೈಂಡೆಡಿಂದ, ನಿರ್ದಿಷ್ಟ ಅಂತ ಇರಲ್ಲ, ಬ್ರಾಡ್ ಮೈಂಡೆಡ್ ಇರೋರಿಗೆ ಅದಕ್ಕೆ ನಿರ್ದಿಷ್ಟತೆ ಅನ್ನೋದು ಇರಲ್ಲ. ಓಕೆ, ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಜಾ ನೋಡಿ. ಕಾಲ ಕಳೆದ ನಂತರ ಕವಿ ದುಃಖ ದೂರ ಆಗುತ್ತೆ. ಹೌದು, ಯಾವುದು ಶಾಶ್ವತ ಅಲ್ಲ, ಕೆಟ್ಟದ್ದು ಶಾಶ್ವತ ಅಲ್ಲ, ಒಳ್ಳೆಯದು ಶಾಶ್ವತ ಅಲ್ಲ ಅಲ್ವಾ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇರಲೇಬೇಕು. ದುಃಖಕ್ಕೂ ಆಯ್ತು, ನೋವಿಗೂ ಆಯ್ತು, ಸುಖಕ್ಕೂ ಆಯ್ತು, ಸಂತೋಷಕ್ಕೂ ಆಯ್ತು. ಓಕೆ, ಎಲ್ಲಾನು ಅಲ್ವಾ. ಯಾವುದು ಮನುಷ್ಯನೇ ಶಾಶ್ವತ ಅಲ್ಲ, ಇಸಂಟ್ ಇಟ್. ಸೊ ದ್ಯಾಟ್ ಇಲ್ಲಿ ಲೇಖಕರಿಗೂ ಕೂಡ ಪಾಸ್ಡ್, ಮೈ ಸ್ಯಾರೋ ಪಾಸ್ಡ್, ಲೇಖಕರ ದುಃಖ ದೂರ ಆಯಿತು, ಮರೆಯಾಯಿತು. ಐ ಪೇಡ್ ಹಿಮ್ ಬ್ಯಾಕ್, ವಾವ್, ಇದನ್ನೇ ಹೇಳೋದು ಕಾಲ ಅಂತ. ನಂತರ ಅವನು ಆ ವ್ಯಕ್ತಿ ಕೊಟ್ಟ ಹಣವನ್ನು ಹಿಂದಿರುಗಿಸಿದನು. ಯಾರು? ಲೇಖಕರಿಗೆ ಏನು ಹಣ ಇಸ್ಕೊಂಡಿದ್ರಲ್ಲ, ಬಂಗಾರ ಇಸ್ಕೊಂಡಿದ್ರು, ಅವ್ರು ಕೊಟ್ಟಿದ್ರು. ಕಷ್ಟ ಅಂತಂದಾಗ ಲೇಖಕರಿಗೆ ಒಬ್ಬ ವ್ಯಕ್ತಿ, ಯಾರು ಶ್ರೀಮಂತ ಹಾಗೂ ಗರ್ವಿಷ್ಠ ವ್ಯಕ್ತಿ ಸಹಾಯ ಮಾಡಿದ್ರಲ್ಲ, ಅದನ್ನು ಅವರಿಗೆ ವಾಪಸ್ಸಾಗಿ ಕೊಟ್ರಲ್ವಾ. ಸೊ ನೋಡಿ, ಗೇವ್ ಟು ಮೀ. ಸೊ ನೋಡಿ, ಅವಾಗ ಏನಾಗ್ತದೆ, ಕೃತಜ್ಞತೆಯಿಂದ ಧನ್ಯವಾದ ಹೇಳ್ತಾರೆ ಅವರು, ಮತ್ತು ಅವನು ದಾನವನ್ನು ಪ್ರಶಂಸಿಸ್ತಾನೆ. ಸೊ ಕೃತಜ್ಞತೆಯಿಂದ ಹೇಳ್ತಾರೆ. ಒಬ್ಬ ಕೊಡಬೇಕಾದ್ರೆ ಯಾರೇ ಆಗಲಿ, ಸೆಕೆಂಡ್ ಸ್ಟ್ಯಾಂಜಾದಲ್ಲಿ ನೋಡಿ, ಇಲ್ಲಿ ಲೇಖಕರಿಗೆ ಅವ್ರದ್ದು ದುಃಖ ದೂರ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ವಾಪಸ್ ಆ ಶ್ರೀಮಂತ ವ್ಯಕ್ತಿ ಹತ್ರ ಇಸ್ಕೊಂಡಂಥ ಹಣ ಅಥವಾ ಗೋಲ್ಡ್ ಏನಿದೆಯಾ ಅದನ್ನು ವಾಪಸ್ ಹಿಂತಿರುಗಿಸ್ತಾರೆ. ಓಕೆ, ಸೊ ವಾಪಸ್ ಕೊಟ್ಟೇನಾಗುತ್ತೆ, ದೆನ್ ಸ್ಟುಡ್ ನೋಡಿ, ಇಲ್ಲಿ ವಾಪಸ್ ಇಸ್ಕೊಂಡಂತಹ ದಾನ ಅಂತ ಕೊಟ್ಟಿರ್ತಾರೆ, ತಗೊಂಡಿರ್ತಾರೆ, ಅಥವಾ ಕಷ್ಟ ಅಂತ ಇಸ್ಕೊಂಡಿರ್ತಾರೆ, ತಗೊಂಡಿರ್ತಾರೆ. ಓಕೆ, ಸೊ ಅದನ್ನು ವಾಪಸ್ ಪರಿಸ್ಥಿತಿ ಸರಿ ಹೋದಾಗ ಕೊಡ್ತಾರೆ. ಇಲ್ಲಿ ಕೊಡಬೇಕಾದ್ರೆ ನೋಡಿ, ಅವ್ರು ಹೇಳ್ತಾರೆ, ಸ್ಪೋಕ್ ಮೈ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಡ್ ಹೀಸ್ ಚಾರಿಟಿ. ಇಸ್ಕೊಂಡಿದ್ದ ಆವಾಗೇನು ಕಷ್ಟ ಅಂತಂದಾಗ ಕೊಟ್ಟಂತಹ ಶ್ರೀಮಂತ ವ್ಯಕ್ತಿಗೆ ವಾಪಸ್ ಇವ್ರು ಕೊಡ್ತಾ ಇರ್ತಾರೆ, ದುಡ್ಡು ಅಥವಾ ಬಂಗಾರ ಏನು ಇಸ್ಕೊಂಡಿರ್ತಾರೋ ಅದನ್ನು. ಸೊ ನೋಡಿ, ಕೊಡೋವಾಗ ಅವ್ರು ವಾಪಸ್ ಥ್ಯಾಂಕ್ಸ್ ಹೇಳ್ತಾರೆ. ಇಲ್ಲಿ ಲೇಖಕರು ಕಷ್ಟ ಕಾಲಕ್ಕೆ ಏನೇ ಆಗಲಿ, ಅವರು ಪ್ರೀತಿಯಿಂದ ಕೊಟ್ಟರು ಅಥವಾ ಬೈಕೊಂಡು ಕೊಟ್ಟರು, ದ್ಯಾಟ್ ಈಸ್ ಸೆಕೆಂಡರಿ ಥಿಂಕಿಂಗ್. ಬಟ್ ಕೊಡೋವಾಗ ಇವ್ರು ಹೇಳ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಕಷ್ಟ ಅಂತಂದಾಗ ಸಹಾಯ ಮಾಡಿದ್ದಕ್ಕೆ ಅವರು ಆ ದಾನವನ್ನು ಮಾಡಿದ್ದಕ್ಕೆ ಆಶೀರ್ವಾದ ಕೂಡ ಮಾಡ್ತಾರೆ ಇಲ್ಲಿ. ಓಕೆ, ಥರ್ಡ್ ಸ್ಟ್ಯಾಂಜಾ ನೋಡಿ. ಐ ಲೇ ಇನ್ ವೆಂಟ್ ಆ್ಯಂಡ್ ಗ್ರೀಫ್ ಆ್ಯಂಡ್ ಪೇನ್, ಪೂರ್ ಮ್ಯಾನ್ ಪಾಸ್ಡ್ ಬೈ ಅವೇ. ಹಿಯರ್ ಅವ್ರಿಗೆ ದುಃಖ ದೂರ ಆಗಿತ್ತು, ಬಟ್ ಏನಾಗಿತ್ತು ಅಂದರೆ ಸ್ವಲ್ಪ ಕಷ್ಟ ಬಂದಿತ್ತು. ಓಕೆ, ಲೇಖಕರಿಗೆ ದುಃಖ ದೂರ ಆಗಿತ್ತು, ಆದರೆ ಕಷ್ಟ ಅಂತ ಬಂದಿತ್ತು. ಸ್ವಲ್ಪ ಕಷ್ಟ ಇದ್ದಂತಹ ಸಿಚುವೇಶನ್ನಲ್ಲಿ ಏನಾಗುತ್ತೆ, ಪೂರ್ ಮ್ಯಾನ್, ಒಬ್ಬ ಬಡ ವ್ಯಕ್ತಿ ಏನು ಮಾಡ್ತಾರೆ, ಅವ್ರ ಹತ್ರಕ್ಕೆ ಬರ್ತಾರೆ. ಒಬ್ಬ ಬಡ ವ್ಯಕ್ತಿ ಪಾಸ್ಡ್ ಮೈ ವೇ ಅಂತಂದರೆ ನೋಡಿ, ಅವ್ರ ಹತ್ರ ಒಬ್ಬ ಬಡ ವ್ಯಕ್ತಿ ಬರ್ತಾನೆ. ಬಂದು ಅವ ಏನು ಮಾಡ್ತಾನೆ ನೋಡಿ, ಹಿ ಬೌಂಡ್ ಮೈ ಹೆಡ್
ಅವ್ರ ತಲೆ ಮೇಲೆ ಕೈ ಇಡ್ತಾನೆ. ಇಟ್ಬಿಟ್ಟು ಹಿ ಗೇವ್ ಮೀ ಬ್ರೆಡ್. ಬ್ರೆಡ್ ಅಂದರೆ ಬ್ರೆಡ್ ಅಂತಲ್ಲ, ರೊಟ್ಟಿ ಕೊಡ್ತಾರೆ ತಿನ್ನಲಿಕ್ಕೆ. ಆ ಬಡ ವ್ಯಕ್ತಿ, ದುಡ್ಕೊಂಡು ತಿನ್ನುವಂತಹ ಬಡ ವ್ಯಕ್ತಿ, ಕೂಲಿ ಕಾರ್ಮಿಕ ವ್ಯಕ್ತಿ ಇರ್ಬೋದು, ಒಟ್ಟು ಬಡ ವ್ಯಕ್ತಿ, ಓಕೆ, ತುಂಬ ಬಡವರು ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವಾಗ ಬರ್ತಾರೆ. ಬಂದು ಅವ್ರ ಹತ್ರ ಅವ್ರ ತಲೆ ಮೇಲೆ ಕೈ ಇಟ್ಟು, ಏನು ಯೋಚನೆ ಮಾಡಬೇಡ, ದ್ಯಾಟ್ ಮೀನ್ಸ್ ನೀವು ಕಲ್ಪನೆ ಮಾಡ್ಕೋಬೇಕು, ಓಕೆ. ಇಲ್ಲ, ತಲೆ ಮೇಲೆ ಕೈ ಇಟ್ಬಿಟ್ಟು, ಯಾರೋ ಕಷ್ಟದಾಗಿದ್ದಾಗ ನೋಡಿ, ಭುಜದ ಮೇಲೋ ತಲೆ ಮೇಲೋ ಕೈ ಇಟ್ಟು, ಇಲ್ಲ ನಾನು ಇದ್ದೀನಿ, ಧೈರ್ಯದಲ್ಲೇ ಇರಿ, ಏನಾದರೂ ಮಾಡೋಣ, ಒಳ್ಳೇದಾಗ್ತದೆ ಅಂತ ಹೇಳೋ ಆ 4 ಮಾತುಗಳು ಬಹಳಷ್ಟು ಹಿತವನ್ನು ಕೊಡುವಂಥದ್ದು ಪ್ರತಿಯೊಬ್ಬರ ಅಂತರಾತ್ಮಕ್ಕೆ, ಓಕೆ. ಸೊ ಹಾಗಾಗಿ ಇಲ್ಲಿ ಕಷ್ಟ ಬಡತನ ಅಂತ ಇದ್ದಾಗ ಅಲ್ಲಿ ಒಬ್ಬ ಬಡ ವ್ಯಕ್ತಿ ಬಂದು ಅವರಿಗೆ ತಲೆ ಮೇಲೆ ಕೈ ಇಟ್ಟು, ನಾನಿಲ್ಲಿದ್ದೀನಿ, ಯೋಚನೆ ಮಾಡಬೇಡಿ ಅಂತ, ತಗೊಳ್ಳಿ ಇದನ್ನು ತಿನ್ನಿ ಅಂತ ಬ್ರೆಡ್ ಕೊಡ್ತಾರೆ. ದಟ್ ಮೀನ್ಸ್ ಊಟ ಕೊಡ್ತಾರೆ, ಓಕೆ. ಕೊಟ್ಟು ಏನು ಮಾಡ್ತಾರೆ ಮತ್ತೆ, ಹಿ ವಾಚ್ಡ್ ಮೀ ನೈಟ್ ಆ್ಯಂಡ್ ಡೇ. ಹಿ ವಾಚ್ಡ್ ಮೀ ನೋಡಿ, ಯಾವಾಗ ಮತ್ತು ನೈಟ್ ಆ್ಯಂಡ್ ಡೇ. ಪ್ರತಿದಿನ ಬರೀ ದುಡ್ಡು ತಿನ್ನಲಿಕ್ಕೆ ರೊಟ್ಟಿ ಅಷ್ಟೇ ಕೊಟ್ಟು ಸುಮ್ಮನಾಗಲಿಲ್ಲ ಆ ಬಡ ವ್ಯಕ್ತಿ. ಹಗಲು ರಾತ್ರಿ ಅವ್ರ ಜೊತೆಗೆ ಇದ್ದು ಅವ್ರನ್ನ ಆರೈಕೆ ಮಾಡ್ತಾರೆ, ನೋಡ್ಕೊಳ್ತಾರೆ. ಇಟ್ ಈಸ್ ದ ರಿಯಲಿ ಗ್ರೇಟೆಸ್ಟ್, ಓಕೆ. ಇದು ನೋಡಿ, ಆ ದುಡ್ಡಿರೋ ವ್ಯಕ್ತಿ, ಶ್ರೀಮಂತ ದುರಹಂಕಾರಿ ವ್ಯಕ್ತಿ ದುಡ್ಡು ಕೊಟ್ಬಿಟ್ಟು ಒಂದು ಒಳ್ಳೆ ಮಾತನ್ನು ಆಡದೆ ಹೊರಟು ಹೋದರು. ಅದು ಪರಿಪೂರ್ಣ ದಾನ ಅಂತ ಅನ್ನಿಸ್ಕೊಳ್ಳಿಲ್ಲ. ಫಸ್ಟ್ ಸ್ಟ್ಯಾಂಜಾದಲ್ಲಿ ಪ್ರೀತಿ ಕರುಣೆ ಇಲ್ಲದೆ ಇರುವಂಥದ್ದು ಪರಿಪೂರ್ಣ ದಾನ ಆಗಲಿಕ್ಕಿಲ್ಲ, ಓಕೆ. ಸೊ ಅದು ಯಾವುದೇ ಕರ್ಮಕ್ಕೆ ಇದು ಆಗಲ್ಲ, ಆ್ಯಡ್ ಆಗಲ್ಲ. ಸೊ ಬಟ್ ಇಲ್ಲಿ ಏನಾಗ್ತದೆ, ಸೆಕೆಂಡ್ ಸ್ಟ್ಯಾಂಜಾದಲ್ಲಿ ಅವ್ರಿಗೆ ಕಷ್ಟ ತೀರಿತ್ತು, ಅವ್ರಿಗೆ ಪರಿಸ್ಥಿತಿ ಸರಿ ಹೋಗಿತ್ತು. ಇಸ್ಕೊಂಡಂತಹ ಹಣ ಅವರು ಕಷ್ಟದಲ್ಲಾದಂತಹ ವ್ಯಕ್ತಿಗೆ ಅವ್ರಿಗೆ ವಾಪಸ್ಸು ಕೊಡಲಿಕ್ಕೆ ಹೋಗಿದ್ರು. ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳಿ ಬಂದರು ಅವರು. ಮತ್ತೆ ಕೊಡೋವಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪಿಂಗ್ ಅಂತ ಈ ಥರ ಏನು ಅವಾಗ ಕೈಂಡ್ ವರ್ಡ್ಸ್ ಬರ್ತದೆ ಅದು ಹೇಳಿ, ನೀವು ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿಬಿಟ್ಟು ಬರ್ತಾರೆ. ಬಟ್ ಥರ್ಡ್ ಸ್ಟ್ಯಾಂಜದಲ್ಲಿ ಏನಾಗ್ತದೆ, ಅವ್ರ ಕಷ್ಟ ಮತ್ತೆ ಬಂದಿರ್ತದೆ. ಸ್ವಲ್ಪ ಬಂದಾಗ ಕಷ್ಟ, ಮತ್ತೊಂದು ಸತಿ ಕಷ್ಟದಲ್ಲಿದ್ದಾಗ ತುಂಬ ಬಡ ವ್ಯಕ್ತಿ ಒಬ್ಬ ಬರ್ತಾರೆ. ಬಂದು ಈಗ ಯೋಚನೆ ಮಾಡಬೇಡ, ನಾನಿದ್ದೀನಿ, ಏನೂ ಆಗಲ್ಲ, ಒಳ್ಳೆಯದೇ ಆಗ್ತದೆ, ತಗೊಳ್ಳಿ ಅಂತ ಊಟಕ್ಕೆ ಕೊಡ್ತಾರೆ. ಬರೀ ಊಟ ಕೊಡಲ್ಲ, ರೊಟ್ಟಿ ಕೊಟ್ಬಿಟ್ಟು ನೋಡಿ, ಹಗಲಿ ರಾತ್ರಿ ಕೂಡ ಇದ್ದುಬಿಟ್ಟು ಅವ್ರನ್ನ ಆರೈಕೆ ಮಾಡ್ತಾರಂತೆ ಅವ್ರಿಗೆ ಕಷ್ಟದಲ್ಲಿದ್ದಾಗ, ಓಕೆ. ಇನ್ನು ಫೋರ್ತ್ ಸ್ಟ್ಯಾಂಜ, ಲಾಸ್ಟ್ ಒನ್ ನೋಡಿ ಏನಿದೆ, ಹೌ ಶಾಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್ ಫಾರ್ ಆಲ್ ಹೀ ಡಿಡ್ ಟು ಮೀ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೌ ಶಾಲ್ ಐ ಪೇ, ನಾನು ಹೇಗೆ ಅದನ್ನು ವಾಪಸ್ ಕೊಡಲಿ. ಆ ಶ್ರೀಮಂತ ವ್ಯಕ್ತಿ ನಾನು ಕಷ್ಟದಲ್ಲಿದ್ದಾಗ, ಆ ದುರಹಂಕಾರದ ವ್ಯಕ್ತಿ ನನಗೆ ದುಡ್ಡು ಸಹಾಯ ಮಾಡ್ದ, ಬಂಗಾರ ಕೊಟ್ಟ, ದುಡ್ಡು ಕೊಟ್ಟ, ನನಗೆ ಈಗ ಪರಿಸ್ಥಿತಿ ಚೆನ್ನಾಗಿದೆ, ನಾನು ಅದನ್ನು ಅವನಿಗೆ ವಾಪಸ್ ಕೊಟ್ಟೆ, ಥ್ಯಾಂಕ್ಸ್ ಹೇಳಿಬಿಟ್ಟು ಅವನಿಗೆ ಅವ ಕೊಟ್ಟಿದ್ದ ದುಡ್ಡಿತ್ತು, ನಾನು ವಾಪಸ್ ಕೊಟ್ಟೆ. ಬಟ್ ಇಲ್ಲಿ ಒಬ್ಬ ಬಡ ವ್ಯಕ್ತಿ ನನಗೆ ನಾನು ಕಷ್ಟ ಅಂತ ಅಂದಾಗ ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ, ಜೊತೆಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಆ ವ್ಯಕ್ತಿ, ಆ ಮನುಷ್ಯ. ಆದರೆ ಈಗ ನಾನು ಮತ್ತೆ ಚೆನ್ನಾಗಾಗಿದ್ದೀನಿ, ನನಗೆ ಒಳ್ಳೇದಾಗಿದೆ. ಹೌ ಐ ಕ್ಯಾನ್, ನೋಡಿ ವಾವ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಲೇಖ. ಹೌ ಶಾಲ್ ಐ ಪೇ, ನಾನು ಹೆಂಗೆ ಅದನ್ನು ವಾಪಸ್ ಕೊಡೋಕ್ಕಾಗುತ್ತೆ. ಆ ವ್ಯಕ್ತಿ ಬರೀ ಹೊಟ್ಟೆ ತುಂಬ ಊಟ ಕೊಡಲಿಲ್ಲ, ಏನು ಮಾಡ್ದ, ಹಗಲು ರಾತ್ರಿ ಜೊತೆಗಿದ್ದು ಅವರನ್ನು ಚೆನ್ನಾಗಿ ಆರೈಕೆ ಮಾಡ್ದ. ಅದನ್ನು ನಾನು ವಾಪಸ್ ಕೊಡೋಕ್ಕಾಗಲ್ಲ. ಬ್ಯಾಕ್ ಅಗೇನ್, ಹಿಮ್ ಬ್ಯಾಕ್ ಅಗೇನ್, ಆ ವ್ಯಕ್ತಿಗೆ ಮತ್ತೆ ನಾನು ಅದನ್ನು ವಾಪಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಆಲ್ ಹೀ ಡಿಡ್ ಟು ಮೀ, ಅವ ಏನೆಲ್ಲ ನನಗೆ ಸಹಾಯ ಮಾಡ್ದ, ಹಗಲಿ ರಾತ್ರಿ ನನ್ನ ಸೇವೆ ಮಾಡ್ದ, ಹೊಟ್ಟೆಗೆ ಊಟ ಹಾಕ್ದ, ಇರಲಿಕ್ಕೆ ನೆರಳು ಮಾಡಿಕೊಟ್ಟ, ಇಷ್ಟೆಲ್ಲ ಆ ವ್ಯಕ್ತಿಗೆ ನಾನು ಅವನು ಮಾಡಿರೋ ಸಹಾಯನ ನಾನು ಇಸ್ಕೊಂಡಿದ್ದ ದುಡ್ಡು ಬಂಗಾರ ಆದರೆ ವಾಪಸ್ ಕೊಡಬಹುದೇನೋ. ಬಟ್ ಹಿಯರ್ ನಾಟ್ ಲೈಕ್ ದ್ಯಾಟ್, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ದ್ಯಾಟ್ ಇಲ್ಲಿ ಲೇಖಕರು ಹೇಳ್ತಾರೆ, ಗಾಡ್ ಈಸ್ ಗ್ರೇಟ್, ಸಾರಿ ಗೋಲ್ಡ್ ಈಸ್ ಗ್ರೇಟ್. ಎಸ್, ಗೋಲ್ಡ್ ಈಸ್ ಗ್ರೇಟ್, ಆಫ್ಕೋರ್ಸ್ ಗೋಲ್ಡ್ ಈಸ್ ಗ್ರೇಟ್, ಬಟ್ honesty and sympathy and it is very precious, okay, than gold, but greater for is heavenly sympathy. ಅದು ಎಲ್ಲದಕ್ಕಿಂತ ವೆರಿ ಪ್ರೀಷಿಯಸ್ ಆಗಿರುವಂಥದ್ದು, ಹೆವೆನ್ಲಿ ಇರುವಂಥದ್ದು ಯಾವುದು ಅಂತಂದರೆ ಸಿಂಪತಿ, ಸಹಾನುಭೂತಿ, ಓಕೆ. ಚಾರ್ಲೆಸ್ ಈ ಲೇಖಕರು ಯಾರು, ಈ ಪದ್ಯ ಇಲ್ಲಿಗೆ ಮುಗೀತು, ಓಕೆ. ಚಾರ್ಲೆಸ್ ಮೆಕೆ ಈ ಪದ್ಯನ ಬರೆದಂಥವ್ರು. ಸಿಂಪತಿ ಅನ್ನುವಂಥ ಪದ್ಯ, ಇಲ್ಲಿಗೆ ಈ ಪದ್ಯ ಮುಗೀತು. ಐ ಹೋಪ್ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಓಕೆ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಆ್ಯಂಡ್ ಹಾಂ, ಇದರ ಮುಂದಿನ ವಿಡಿಯೋದಲ್ಲಿ ಇದೇ ಪದ್ಯದ್ದು ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದೇನೆ, ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.